ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ತೋರಿಸಿ ಹೆಂಗೆ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದೀವಿ. ಇದೇನಪ್ಪ ಇಷ್ಟು ದಿನ ಬ್ಯಾಂಗ್ಳೂರಲ್ಲಿ ವ್ಲಾಗ್ ಆಗ್ತಿದೆ, ಇದನ್ನು ಊರು ತೋರಿಸ್ತಿದ್ದಾರೆ ಅಂದ್ಕೊಂಡ್ರಾ? ಇಲ್ಲಿ ಕೊನೆ ವ್ಲಾಗ್ ಇತ್ತು, ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಆ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೊಸೊಬ್ರು ಯಾರೆಲ್ಲ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಕಮೆಂಟ್ ಮಾಡಿ. ಹೈಪ್ ಕೂಡ ಇರುತ್ತೆ, ಹೈಪ್ ಕೂಡ ಮಾಡಿ. ಬನ್ನಿ. ಏನಪ್ಪ ಇಲ್ಲಿಗೆ ಹೋಗ್ತಿದ್ದೀನಿ ಅಂದ್ಕೊಂಡ್ರೆ, ನಮ್ಮ ಮನೆಯವ್ರ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಆ ವ್ಲಾಗ್ನ ಇವತ್ತು ಸೆಂಡ್ ಮಾಡ್ತಿದ್ದೀನಿ. ನನ್ನ ಅತ್ತೆ ಕೂಡ ಹೊನ್ನಾಳಿಗೆ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಅಮ್ಮನ ಮನೇಲಿದ್ದೆ, ಅಮ್ಮನ ಮನೆಯಿಂದನೇ ಡೈರೆಕ್ಟಾಗಿ ಬರ್ತೀನಿ ಅಂತೇಳಿದ್ದೆ. ಹಾಗಾಗಿ ಅತ್ತೆ ಹೊನ್ನಾಳಿಯಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಅತ್ತೆ ನೋಡಿ ಹಾಲು ಬಾಯಿ ಅಂತಿರಲ್ವ, ನಮ್ಮ ಕಡೆ ಕಿಲಾಸ ಅಂತೀವಿ, ಅದನ್ನು ಕೂಡ ಮಾಡ್ಕೊಂಬಂದಿದ್ರು. ಇಲ್ಲಿ ಕ್ಲಿಪ್ಪಿಂಗ್ಸ್ಗಳು ಕೂಡ ಹಾಕಿದ್ದೀನಿ, ಹಳೆಯ ವ್ಲಾಗಲ್ಲೆಲ್ಲ ನೋಡಿರ್ತೀರಾ. ಮಾವಿನಕಾಯಿ ಚಟ್ನಿ, ಆ ಥರ ವಿಶೇಷ ಅಡುಗೆಗಳು ಕೂಡ ಮಾಡಿದರು. ನಾವೆಲ್ಲರೂ ಬಂದಿದ್ದೀವಿ ಅಂಥೇಳಿ. ಅತ್ತೆ ಅಲ್ಲಿ ಊರಿಂದನೇ ಹಾಲು ಬಾಯಿ ಕೆಲಸ ಕೂಡ ಮಾಡ್ಕೊಂಬಂದಿರಲ್ಲ, ಅದನ್ನು ಕೂಡ ತೋರಿಸಿದೆ. ಅದ್ರ ವಿಡಿಯೋ ಕೂಡ ಕ್ಲಿಪ್ಪಿಂಗ್ ಎಲ್ಲ ಡಿಲೀಟ್ ಆಗಿದೆ. ಇಲ್ಲಿದ್ರೆ ಅದನ್ನು ಕೂಡ ಯಾವ ರೀತಿ ಮಾಡೋದು ಅಂತ ಕೂಡ ಇನ್ಸ್ಟಾಗ್ರಾಮ್ ಶೇರ್ ಮಾಡ್ತಿದ್ದೆ. ನಮ್ಮ ಪಾಪು ನೋಡಿ ಒಂಥರ ಖುಷಿ. ಹೊಸ ಜಾಗದಾಗ ಬಂದಾಗ ಮಕ್ಕಳನ್ನ ಫ್ರೀಯಾಗಿ ಬಿಟ್ಟರೆ ಈ ರೀತಿ ಆಟಾಡ್ತಾನೇ ಇರ್ತಾರೆ. ನಮ್ಮ ಪಾಪುಗಂತೂ ಈ ರೀತಿ ಹೊರಗಡೆ ಎಲ್ಲ ಬಂದಾಗ ತುಂಬ ಖುಷಿಯಾಗಿ ಆಟಾಡ್ತಾರೆ. ಹಾಗೆ ಎಲ್ಲರ ಜೊತೆನೂ ಕೂಡ ಕಳ್ತಿದ್ರು. ಅದರಲ್ಲೂ ಅವ್ರ ಅತ್ತೆ ಮನೆ ಅಲ್ವಾ, ಸಖತ್ ಖುಷಿ ಕೂಡ ಆಗ್ತಾಯಿತ್ತು ಅವ್ರಿಗೆ. ಒಂತಲ್ಲಿ ಕೂಡ ನಿಲ್ತಾ ಇಲ್ಲ, ನೋಡ್ಬೋದು ನೀವು, ಓಡಾಡ್ತಾನೆ ಇದ್ದಾರೆ. ಅವನು ಓದಷ್ಟರಲ್ಲಿ ಏನೇನು ಬಂದಿರ್ತದೆ ಯಾರಿಗೆ ಗೊತ್ತು. ಹಿಂಗೆ ಕೊರಕ್ಕೆ ಹಿಂಗೆ ಇದೆ. ಇಷ್ಟೇ. ಅತ್ತೆ ಕಟ್ ಮಾಡ್ತಿದ್ರು. ಎಲ್ಲರೂ ಕೂಡ ಊಟಕ್ಕೆ ಅಂತ ಬಡಿಸ್ಬೇಕು. ಸ್ವಲ್ಪ ಲೇಟಾಗಿ ಊಟ ಮಾಡ್ಕೊಂಬಂದಿದ್ದಾರೆ, ಬೇಗ ಊಟಕ್ಕೆ ನೀಡೋಣ ಅಂಥೇಳಿ. ಅತ್ತೆ ಹಾಲು ಬಾಯಿ ಮಾಡ್ಕೊಂಬಂದಿದ್ರು, ಅಥವಾ ಕಿಲಾಸ ಕೂಡ ಮಾಡ್ಕೊಂಬಂದಿದ್ರು. ಅದನ್ನು ಕೂಡ ಕಟ್ ಮಾಡಿ ಕೊಡ್ತಿದ್ದಾರೆ. ನೋಡಿ ಎಷ್ಟು ಸಾಫ್ಟಾಗಿ ಒಳ್ಳೆ ಕೇಕ್ ರೀತಿ ಬಂದಿದೆ. ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಇದೆ, ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲವರು ಕೊಬ್ಬರಿ ಹಾಕಲ್ಲ, ಹಾಗೆ ಮಾಡ್ಕೊಳ್ತಾರೆ. ನನ್ನ ಅತ್ತೆ ಕೊಬ್ಬರಿ ಹಾಕ್ಕೊಂಬಂದಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸ್, ಒಳ್ಳೆ ಕೇಕ್ ರೀತಿ ಕಟ್ ಮಾಡ್ಬೋದು. ಅದನ್ನೇ ಹೇಳ್ತಿದ್ದು, ಬರ್ಡೇಗೆ ಎಲ್ಲ ಕೇಕ್ ತರೋ ಬದಲು ಈ ರೀತಿ ಮನೇಲೇ ಮಾಡಿಕೊಂಡು ಕೇಕ್ ಥರ ಕಟ್ ಮಾಡ್ಕೊಬೋದಲ್ವಾ ಅಂತ ಎಲ್ಲರೂ ನಗ್ತಾಯಿದ್ರು. ಒಂಥರ ತುಂಬ ಸ್ವೀಟ್ ಹಿಡಿದಿಲ್ಲ, ತುಂಬ ಸಪ್ಪೆ ನೋಡಿಲ್ಲ, ಅಷ್ಟು ರುಚಿಯಾಗಿ ಕೂಡ ಬಂದಿತ್ತು. ಆ ವಿಡಿಯೋ ಎಲ್ಲ ಇದ್ದರೆ ಹಾಕ್ತಿದೆ ಕ್ಲಿಪ್ಪಿಂಗ್ಸ್ಗಳನ್ನ. ಸರಿ ಟ್ರೈ ಮಾಡಿ. ತುಂಬ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡಿರ್ತಾರೆ ಹಾಲು ಬಾಯಿ ಕೆಲಸ, ನೋಡ್ಕೊಂಬಿಟ್ಟು ಒಂದ್ಸರಿ ಮಾಡಿ. ಈ ಸಮ್ಮರ್ ಡೇಸಲ್ಲಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಕಿಲಾಸ್ ಮತ್ತು ಹಾಲು ಬಾಯಿನ. ಎಲ್ಲಾದರೂ ಬೇರೆ ಊರಿಗೆ ಹೋಗ್ಬೇಕಾದ್ರೆ, ಯಾರನ್ನಾದ್ರೂ ನೋಡ್ಬೇಕು ಹೋಗ್ಬೇಕಾದ್ರೆ ರಿಲೇಟಿವ್ಸ್ನ ಅಂದರೆ ಜಾಸ್ತಿ ಹಾಲು ಬಾಯಿನ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಆ ರುಚಿನೇ ಬೇರೆ, ಅದ್ರ ಘಮನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಾವು ಕೂಡ ಬರೀದ್ವಲ್ಲ, ಚಿತ್ರಾನ್ನ ಹಾಗೆ ಕಿಲಾಸ ಎಲ್ಲ ಕೂಡ ಇತ್ತು. ಎಲ್ಲ ತಿಂದ್ಬಿಟ್ಟು ಮಸ್ತಾಗಿ ಕೂಡ ಇತ್ತು. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಹಾಗಾಗಿ ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕೂಡ ಮಾಡಿದ್ದು ಅತ್ತೆ. ಈ ಥರ ಎಲ್ಲ ಹಳ್ಳಿಗಳಲ್ಲಿ ಅಷ್ಟೇ ಮಾಡ್ಕೊಂಡು ತಿನ್ನೋಕ್ಕೆ ಸಾಧ್ಯ. ಸಿಟಿಲೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಮಾಡ್ಕೊಳ್ಳೋಕ್ಕೆ. ನಾನೆಲ್ಲೂ ಪಾಪು ಇಟ್ಕೊಂಡು ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಪಾಪು ನೋಡಿ, ಅದು ಸ್ವೀಟ್ ಇದಕ್ಕೆ ಸುಮ್ಮನೆ ತಿಂತಾಯಿದ್ದಾರೆ, ಅಷ್ಟು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅವರಿಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು, ಅಷ್ಟು ರುಚಿಯಾಗಿ ಕೂಡ ಇತ್ತು. ಇದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಕೂಡ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಹಾಗೆ ಸಂಜೆ ಈವ್ನಿಂಗ್ ಹೊರಗಡೆ ಕುತ್ಕೊಂಡಿದ್ವಿ, ಎಲ್ಲರೂ ಮಾತಾಡ್ಕೊಳ್ತಾನೆ. ನೋಡಿ ಇದು ಯಾವ ಗಿಡ ಅಂತ ಕೂಡ ಕಮೆಂಟ್ ಮಾಡಿ. ದೇವ್ರಿಗೆ ಕೂಡ ಮುಡಿಸ್ತಾರೆ ಇದನ್ನು, ನನಗೆ ಮರ್ತೋಗ್ಬಿಟ್ಟಿದೆ. ಹಾಗಾಗಿ ಜಸ್ಟ್ ತೋರಿಸ್ತಿದ್ದೀನಿ. ತುಳಸಿ ಗಿಡದಲ್ಲಿ ಬೆಳೆಸಿದ್ರು ಅವರು, ಹಾಗಾಗಿ ಜಸ್ಟ್ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಇತ್ತು, ಅದನ್ನೇ ಹಾಕಿದ್ದೀನಿ. ನೋಡಿ ಎಷ್ಟು ಸೊಂಪಾಗಿ ಬೆಳೆದಿದೆ ಗಿಡ ತುಂಬ ಅಂಥೇಳಿ, ತುಂಬ ಚೆನ್ನಾಗಿತ್ತು. ತುಳಸಿ ಗಿಡದ ಕೆಳಗಡೆ ಈ ರೀತಿ ಪುಟ್ಟ ಗಿಡಗಳೆಲ್ಲ ಹಾಕ್ಕೊಂಡಿದ್ರು. ಆ ಗರಿಕೆ ಕೂಡ ಇದೆ, ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ, ನೋಡೋಕ್ಕೆ ಒಂಥರ ಚೆನ್ನಾಗಿದೆ, ಹಸಿರುವಾಗಿ. The next day. ಹೋಗಿದ್ನಲ್ವ ಇವರಿಗೆ, ನಮ್ಮ ಮನೆಯ ಅತ್ತೆ ಮಗ ನಂಗೆ ಅಣ್ಣ ಆಗಬೇಕು. ಹೊಸ ಸ್ಕೂಟಿ ಕೂಡ ತೊಗೊಂಡಿದ್ರು. ಹಾಗಾಗಿ ಒಂದು ರೌಂಡ್ ಹೋಗ್ಬರೋಣ ಬಾ ಅಂದರು. ಮನೇಲಿ ಯಾವ ರೀತಿ ಇದ್ನೋ ಅದೇ ರೀತಿಯೇ ಹೋಗ್ತಾ ಇದ್ದೀನಿ. ಮತ್ತು ರೆಡಿಯಾಗಿ ಆ ರೀತಿ ಏನಿಲ್ಲ, ಸುಮ್ಮನೆ ಜಸ್ಟ್ ಒಂದು ರೌಂಡ್ ಹಾಕ್ಕೊಂಬರೋಣ ಊರನ್ನ ಅಂತ ಕರ್ಕೊಂಡು ಹೋಗ್ತಿದ್ದೀರ. ಸಕ್ಕತ್ತಾಗಿದೆ ಪ್ಲೇಸ್ ಕೂಡ. ಹಾಗೆ ಏನಾದ್ರು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ವೆರೈಟಿ ಆಫ್ ಸ್ನ್ಯಾಕ್ಸ್ ಕೂಡ ಅಲ್ಲೆಲ್ಲ ಇತ್ತು ಅಂತೇಳಿ ತೋರಿಸ್ತೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಎಷ್ಟು ರುಚಿಯಾಗಿ ಕೂಡ ಇತ್ತು ಗೊತ್ತಾ. ನಾವು ನಿಪ್ಪಟ್ಟು ಮಸಾಲಾನ ಆರ್ಡರ್ ಕೂಡ ಮಾಡ್ಕೊಂಡಿದ್ವಿ. ಕೂಡ ಫಸ್ಟಿಗೆ ನಾನು ಬರಲ್ಲ ಅಂದೆ, ಇಡ್ಲಿ ಬಾರಮಾಸ ಸ್ಕೂಟಿ ತೊಗೊಂಡಿದ್ದೀನಲ್ವ, ಹಾಗಾಗಿ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಕರ್ಕೊಂಡೋದ್ರು. ಎಲ್ಲ ಕಡೆ ಹೋಗಿ ಬರಬೇಕು, ಚೆನ್ನಾಗಿರುತ್ತೆ. ಹಳ್ಳಿ ವಾತಾವರಣನೇ ಒಂಥರ ಖುಷಿಯಾಗುತ್ತೆ. ಬೆಂಗಳೂರಿದ್ದು ಬೇಜಾರದಾಗ ಈ ರೀತಿಯೆಲ್ಲ ಹೊರಗಡೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಪ್ಪಟ್ಟು ಮಸಾಲ ಕೂಡ ನೋಡಿ ರೆಡಿ ಮಾಡ್ತಿದ್ರು. ನಾನು ಹೇಳ್ತೀನಿ, ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿತ್ತು.
ಲಸ್ಸಿ ಕೂಡ ಸಿಗುತ್ತೆ. ಮತ್ತು ನಾವು ಚಿಕ್ಕವರಿದ್ದಾಗೆಲ್ಲ ಗೋಲಿ ಸೋಡಾ ಅಂತ ಕುಡಿತಿದ್ವಿ, ಅದು ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ರು. ನನಗಂತೂ ಖುಷಿ ಆಯ್ತು, ಯಾಕಂದರೆ ನಾನು ಚಿಕ್ಕವಳಿದ್ದಾಗ ಗೋಲಿ ಸೋಡಾ ಕೂಡ ಕುಡಿತಿದ್ದೆ. ಆವಾಗ ಅಮ್ಮನ ಹತ್ರ ಹಠ ಮಾಡಿ ದುಡ್ಡು ಇಸ್ಕೊಂಡು ಹೋಗಿ ಕುಡಿದು ಬರ್ತಿದ್ದೆ. ನಂಗೆ ಅದೆಲ್ಲ ನೆನ್ಪು ಬಂದುಬಿಡ್ತೀವಿ ಮೆಮೊರೀಸ್ ಎಲ್ಲ ನೋಡಿ. ಬೇರೆ ಶೀಟ್ ಆಗಿತ್ತು ಅಂಗಡಿ, ಎಷ್ಟು ಸೆಕೆ ಆಗ್ತಿದೆ ಗೊತ್ತಾ, ಅಲ್ಲಿ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಸೆಕೆ ಇದೆ. ಏನೇನಿದೆ ಅಣ್ಣ? ಬೋಟಿ ಮಸಾಲ, ನಿಪ್ಪಟ್ಟು ಮಸಾಲ ಎಲ್ಲಿದೆ ಅಣ್ಣ? ಇಷ್ಟು ಚಾಟ್ಸ್ಗಳು ಕೂಡ ಇದೆ ಇಲ್ಲಿ. ಥ್ಯಾಂಕ್ ಯು. ಹೇಗಿದೆ ಟೇಸ್ಟ್? ತಿಂದ್ಯಾ? ಸ್ಪೂನ್ ಇಲ್ಲ, ಸ್ಪೂನ್ ಕೊಡ್ತಾರಾ? ಅದು ಹೆಂಗೆ ತಿನ್ನೋದಿದ್ದೀನ? ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ. ತೋರಿಸು ಹೆಂಗೆ ತಿನ್ನೋದಂತ. ನಮ್ಮ ಅಣ್ಣ ಟ್ರೈ ಮಾಡ್ತಿದ್ದೆ, ಹೆಂಗೆ ತಿನ್ನೋದು ತೋರಿಸ್ತಾನೆ. ಓಕೆ ಓಕೆ, ಹೆಂಗೆ ತಿನ್ನೋದಂತ ನೋಡೋಣ, ಟ್ರೈ ಮಾಡೋಣ. ಬೇರೆ ಮತ್ತೆ ಚೆನ್ನಾಗಿರೋದು ಅದು ಚೆನ್ನಾಗಿರುತ್ತೆ. ಇವಾಗಿನ ಇದರಲ್ಲಿ ಬೇಸಿಗೆಗೆ ಹೈಯೆಸ್ಟ್ ಜಾಸ್ತಿ ಜನ ತಿನ್ನೋದು ಮೊಳಕೆ ಕಾಳುಗಳು ಜಾಸ್ತಿ. ನಮಗೆ ಕೂಲರ್ ಇತ್ತಲ್ಲ, ಒಳಗಡೆನೇ ಇದ್ದರೆ ಒಂದು 10 ನಿಮಿಷ ಅಷ್ಟೇ, ಬಂದ ತಕ್ಷಣ ಸೆಕೆ ಆಗೋದು. ಈ ಗಾಳಿ ಹೊಂದ್ಕೊಂಡ್ಬಿಟ್ವಿ ಅಂದರೆ ಸೆಕೆ ಆಗಲ್ಲ. ಅದು ನೀವು ಹೊರಗಿಂದ ಬಂದು ನಿಂತ್ಕೊಂಡ್ರೆ ಹಂಗೆ ಮಳೆ ಬರ ತಗೊಂಡ್ಬೇಡ. Why? I don't understand. ನಿನ್ನ ಹೆಸರು ಬಂದು ಟ್ರೈ ಮಾಡಿದ್ಯಾ? ಇದು 2ನೇ ಸಲ ನಾನು ಬರ್ತಾ ಇರೋದು. ಬಂದಾಗ ಹೇಳ್ತೀನಿ, ಸೋಡಾನೇ ಏನೋ ಕೊಡೋದು. ಚೆನ್ನಾಯ್ತಾ ಟೇಸ್ಟ್ ವೈಸ್? ಅದಕ್ಕೆ ಒಂದೇ ಹಾಕ್ಲ, ಮೊಳಕೆ ಕಾಳು ಅದೆಲ್ಲ ಮಿಕ್ಸ್ ಮಾಡಲ, ಎರಡು ಮಿಕ್ಸ್ ಮಾಡಿ ಅದು ಬೇಡ. ಆ ಕಡೆ ಬಟಾಣಿ ಅಂದರೆ ಮಿಕ್ಸ್ ಅವೆಲ್ಲ ಸಾಕು. ಇದು ಗ್ರೀನ್ ಹೆಸರು ಕಾಳು, ಅದು ಇದು ಹೆಸರು ಕಾಳು, ಇದು ಮಡಿಕೆ ಕಾಳು ಅಂತ. ಹಳ್ಳಿಯಲ್ಲಿ ಎಷ್ಟು ವೆರೈಟಿ ಆಫ್ ಇದೆ ಅಲ್ವಾ? ಏನಕ್ಕೆ ಹಾಕ್ತಿದ್ದನ್ನ ಒಂದು ಫ್ಲೇವರ್ ಇದೆ. ಸ್ವೀಟ್ ಬನ್ಗಳಿಗೆ ಸ್ವೀಟ್ ಬನ್ನ ಬಟರ್ ಹಾಕಿ, ಬೆಣ್ಣೆ ಹಚ್ಚಿ, ಗುಲ್ಕನ್ನು ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ. ಸಕ್ಕತ್ತಾಯಿತು, ಟೇಸ್ಟ್ ವೈಸ್ ಮಾತ್ರ ಮಸ್ತಾಯಿತು. ಇಂತೆಲ್ಲ ಟ್ರೈ ಮಾಡ್ತಿರ್ಬೇಕು. ಇಲ್ಲಪ್ಪ, ಹೆಣ್ಣು ಹೇಳಿದ್ನಲ್ಲ, ಹೋಗಿದ್ದೀನಿ ಇವತ್ತು. ಮಾವಿನಕಾಯಿ ಕೂಡ ತುರಿದು ಹಾಕಿದ್ರು ಅವ್ರು, ಅಲ್ಲ ಹಾಕಿದ್ದಾರೆ ನೋಡಿ. ಮಾವಿನಕಾಯಿ ಕೂಡ ತುರಿದು ಹಾಕ್ತಾರೆ, ಅದಕ್ಕೆ ತುಂಬ ರುಚಿ ಇರುತ್ತೆ. ಮಾವಿನಕಾಯಿ ಕೂಡ ತುಂಬ ಬೆನಿಫಿಟ್ಸ್ ಇರುತ್ತೆ. ಜೀರ್ಣಕ್ರಿಯೆ ಶಕ್ತಿ ಆಗಿರ್ಬೋದು, ಮತ್ತು ಹೊಟ್ಟೆ ಉಬ್ಬರ ಅದನ್ನು ಕೂಡ ಕಮ್ಮಿ ಮಾಡುತ್ತೆ ಬೇಸಿಗೆ ಟೈಮಲ್ಲಿ ಮಾವಿನಕಾಯಿ ತಿನ್ನೋದ್ರಿಂದ. ನಿಂಬೆಹಣ್ಣು ಕೂಡ ಹಿಂಡ್ತಾ ಇದ್ದಾರೆ. ಮಸಾಲನ ಭಾಳ ಖಾರ ಇದೆ. ಒಂದು ಸೋಡಾ ಕೊಡಿ. ಇದೆಲ್ಲ ಗುಲ್ಕನ್ಗೆ, ಇದೆಲ್ಲ ಮಸಾಲೆ ಐಟಮ್ಸ್ ಅಣ್ಣ. ಜೀರಾ ಹಾಂ, ಇದು ಸೋಡಾ ಮಸಾಲನ ಇದೆಲ್ಲ ಹಾಕಿದ್ರೇನೆ ಅದು ಉಪ್ಪು ಇದು ಉಕ್ತತ್ತಲ್ಲ. ಹಾಂ ಹಾಂ ಹಾಂ, ತೋರಿಸ್ತಾರಲ್ಲ. ಇಲ್ಲ ತಾಣ ನಾರ್ಮಲ್ ಮರ ಇದ್ರ ಸೆಕೆ ಅಲ್ಬೇಕು. ಅಂದರೆ ಜೀರಾಕ್ಸನ ಸೋಡಾ ನಾರ್ಮಲ್ ಮ್ಯಾಂಗೋ, ಆರೆಂಜ್, ಜೀರಾಕ್ಸನ ಅಣ್ಣ ಜೀರಾ ನಾನು ಟೇಸ್ಟ್ ಮಾಡಿಲ್ಲ. ಸ್ವೀಟ್ ಬೇಡ. ನಿಮಗೆ ಸ್ವೀಟ್ ಬೇಡವಾ? ಅದೆಲ್ಲ ಅವಾಗ ನಾನು ಚಿಕ್ಕ ವಯಸ್ಸಿದ್ದಾಗ ಇರ್ತಿದ್ರು, ಈಗೂ ಇದೆ ಗೋಲ್ಡ್ ಅಂತ ಮತ್ತೆ ಬರ್ತೈತಿ. ಅಲ್ಲ, ಅವಾಗೆಲ್ಲ ಇರ್ತಿತ್ತು, ಈಗೆಲ್ಲ ಅಷ್ಟು ಸಿಗ್ತಾ ಇಲ್ಲ. ಇವತ್ತೇ ನೋಡ್ತಿರೋದು ನಾನು. ಇದೆಲ್ಲ ಚಿಕ್ಕ ವಯಸ್ಸಲ್ಲಿತ್ತು, ನಾವು ಚಿಕ್ಕವರಿದ್ದಾಗ ಕುಡಿತೀವಿ. ಅವಾಗೆಲ್ಲ 5-6 ರೂಪೀಸ್ಗೆಲ್ಲ ಸಿಗ್ತಿತ್ತಲ್ವ ಅಣ್ಣ, ನಾವು ಚಿಕ್ಕವರಿದ್ದಾಗ.
ಇಲ್ಲಿ ಆಮೇಲೆ ಆದರೆ ಗಾಳಿ ಕಾಣಲ್ಲ ಅಂತ. ನಮ್ಮ ಅಣ್ಣನ್ ನೋಡು. ನೀನೇ ಕುಡಿ ಫಸ್ಟ್. ಸಾಕು ಸಾಕು, ನಂಗೆ ಜಾಸ್ತಿ ಬೇಡ. ಹೇಗಿದೆ, ಚೆನ್ನಾಗಿದೆಯಾ? ಅವತ್ತದ ಎತ್ತಣ ಕುಡಿ. ಈ ಸೆಕೆಗೆ ಕಾಡು ಹೊಡಿತೀನಿ. ಸಖತ್ತಾಯ್ತದ. ಅವತ್ತು ನಿನಗೆ ಕೊಟ್ಟಿದ್ದೆ. ಸ್ನ್ಯಾಕ್ಸ್ ಎಲ್ಲ ತಿಂದುಬಿಟ್ಟು ಮನೆಗೆ ಕೂಡ ಹೊರಟ್ವಿ. ನಾವು ಸ್ನ್ಯಾಕ್ಸ್ ತಿಂದಿದ್ದು ಮಧ್ಯಾಹ್ನ ಟೈಮಲ್ಲಿ, ಈವ್ನಿಂಗ್ ಅಲ್ಲ. ಸುಮ್ಮನೆ ಏನೋ ತರಬೇಕು ಅಂತ ಹೋಗಿದ್ದು, ಹಾಗಾಗಿ ಅಣ್ಣ ಅದೆಲ್ಲ ಕೊಡಿಸಿ ಕರ್ಕೊಂಬಂದರು. ನಾನು ತುಂಬ ದಿವಸ ಆದಮೇಲೆ ಸ್ಕೂಟಿ ಹೊಡಿತಿದ್ದು, ಸಡನ್ನಾಗಿ ಸ್ಕಿಡ್ ಆಗಿಬಿಡ್ತು. ಜಸ್ಟ್ ಅಣ್ಣ ಹಿಡ್ಕೊಂಡ್ರೆ ಇಲ್ಲದ್ರೆ ನಾನು ಅಣ್ಣ ಇಬ್ಬರು ಸೇರಿಬಿಟ್ಟು ಕಾಲು ಕೈ ಮುರ್ಕೊಂಡ್ಬಿಡ್ತಿದ್ವಿ. ಬೆಂಗಳೂರಿಗೆ ಕೂಡ ಹೊರಡಬೇಕು. ಅಣ್ಣ ಶಿವಮೊಗ್ಗ ತನಕ ಬಿಟ್ಬಿಟ್ಟು ಹೋಗ್ತಾರೆ, ಹಾಗಾಗಿ ಶಿವಮೊಗ್ಗ ಡ್ರಾಪ್ ಹಾಕೋಕ್ಕೆ ಅಂತ ಬಂದಿದ್ದಾರೆ. ಬೇಗನೆ ಹೊರಟಿದ್ದೀವಿ, ಏಕೆಂದರೆ ಸಂಜೆ ಆಗೋದ್ರಲ್ಲಿಗೆ ಬೆಂಗಳೂರಿಗೆ ಹೋಗಬೇಕು ಅಂತ. ಏಕೆಂದರೆ ಮಳೆ ಕೂಡ ಬರೋಂಗಾಗಿರುತ್ತೆ ಅಲ್ಲೆಲ್ಲ ಅಂತ ಹೇಳಿದರು ಹಸ್ಬೆಂಡಿಗೆ. ಈವ್ನಿಂಗೆಲ್ಲ ಜಾಸ್ತಿ ಮಳೆ ಬರ್ತಿದೆ, ಸ್ವಲ್ಪ ಬೇಗನೆ ಹೊರಟ್ಬಿಟ್ಟು ಬನ್ನಿ ಅಂತ ಹೇಳಿದರು. ಹಾಗಾಗಿ ಬೆಳಗ್ಗೆ ಮನೆ ಬಿಟ್ಟಿದ್ದೆ 7 ಗಂಟೆಗೆ. ಆಂಟಿ ಕೂಡ ಅಷ್ಟೇ ತಿಂಡಿ ಎಲ್ಲ ಮಾಡಿ ಬಾಕ್ಸಿಗೆಲ್ಲ ಹಾಕ್ಸ್ಕೊಂಬಂದಿದ್ದೀನಿ. ಪಾಪು ಇರೋದ್ರಿಂದ ನಾನು ಬಾಕ್ಸಿಗೆ ರೆಗ್ಯುಲರಾಗಿ ಎಲ್ಲಿಗಾರು ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಂಡೋಗ್ತೀನಿ. ಯಾಕೆಂದರೆ ಪಾಪು ಅಲ್ಲೆಲ್ಲ ಇಳಿದ್ಬಿಟ್ಟು ತಿನ್ನೋಕ್ಕಾಗಲ್ಲ, ಲಗೇಜ್ ಬೇರೆ ಕಾಯಿಲೆ ಇರುತ್ತೆ, ಪಾಪು ಕೂಡ ಇರ್ತಾನೆ. ಹಾಗಾಗಿ ನಾನು ಎಲ್ಲೂ ಇಳಿದ್ಬಿಟ್ಟು ತಿನ್ನಲ್ಲ, ಮನೆಯಿಂದನೇ ಏನಾದರೂ ಚಿಕ್ಕ ಪುಟ್ಟ ಸ್ನ್ಯಾಕ್ಸು ಅಥವಾ ಊಟನೇ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಬಂದುಬಿಡ್ತೀನಿ. ಬೆಂಗಳೂರಿಗೆ ಹೋಗಬೇಕಾದ್ರೂ ಅಷ್ಟೇ, ಅಥವಾ ನಾನು ಊರಿಂದ ಬರಬೇಕಾದ್ರೂ ಅಷ್ಟೇ, ನಾನು ಬಾಕ್ಸಲ್ಲೇ ಸ್ವಲ್ಪ ಏನಾದರೂ ಹಾಕ್ಕೊಂಡ್ಬಿಡ್ತೀನಿ. ಅಥವಾ ಚಿಪ್ಸು, ಬಿಸ್ಕೆಟ್ಸ್ ಈ ರೀತಿ ಕೂಡ ಸ್ನ್ಯಾಕ್ಸ್ ಇಟ್ಕೊಂಡಿರ್ತೀನಿ ಪಾಪು ಇರೋದ್ರಿಂದ. ಹಾಗೆ ನೋಡಿ, ಬೆಳಗಿನ ಜಾವ ಹೋಗ್ತಿದ್ದಕ್ಕೆ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿ ಕೂಡ ಇತ್ತು. ಅದರಲ್ಲೂ ನಮ್ಮ ಶಿವಮೊಗ್ಗ ಅಂದರೆ ಹೇಳಬೇಕಾ, ಮಲೆನಾಡು ಹೇಗಿರುತ್ತೆ ಅಂತ ನೋಡಿದರೆ ಸಾಕಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಸ್ಪೀಡಾಗಿ ಗಾಳಿ ಬರ್ತಿತ್ತು. ವಾಯ್ಸ್ ಕೊಟ್ಟಿದ್ರು ಕೂಡ ನಿಮಗೆ ಕೇಳಿಸಲ್ಲ ಅಂತ ಮತ್ತೆ ರಿಟರ್ನ್ ನಾನು ಇದಕ್ಕೆ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ನೇಚರ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಬೆಳಗಿನ ಜಾವ ಹಕ್ಕಿಗಳ ಶಬ್ದ, ಆ ನೇಚರು, ಅಡಿಕೆ ತೋಟ ಎಲ್ಲ ನೋಡೋದಕ್ಕೆ ಒಂಥರ ಖುಷಿ. ಅಪರೂಪಕ್ಕೆ ಬಂದಾಗ ಈ ರೀತಿ ಎಲ್ಲ ನೋಡ್ಕೊಂಡು ಹೋಗೋದೇ ಅಂತ ನಮಗೆ ಖುಷಿ ಅನಿಸುತ್ತೆ. ಅಣ್ಣ ಕೂಡ ಶಿವಮೊಗ್ಗ ಬಿಟ್ಬಿಟ್ಟು ಅವನಿಗೂ ಕೂಡ ಕೆಲಸ ಇದೆ ಅಂತ ಅಲ್ಲಿಂದನೇ ಹೊರಡ್ತೀನಿ ಅಂದಿದ್ರು. ಹಾಗಾಗಿ ನಮ್ಮನ್ನು ಕೂಡ ಶಿವಮೊಗ್ಗಕ್ಕೆ ಬಿಟ್ಬಿಟ್ಟು ಬಂದರು. ನಾನು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಮನೆಗೆ ಬಂದಮೇಲೂ ಏನೆಲ್ಲ ತಂದೆ ಊರಿಂದ ಅಂತ ಕೂಡ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಈ ಪುಟ್ಟ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಯಾವ ರೀತಿ ಬರ್ತಿದೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕಮೆಂಟ್ ಸೆಕ್ಷನ್ ಹೈಪ್ ಕೂಡ ಇರುತ್ತೆ, ದಯವಿಟ್ಟು ಹೈಪ್ ಮಾಡಿ. ಹೊಸಬ್ರಾದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ ಯಾವಾಗಲೂ ನೋಡ್ತಾ ಇರಿ, ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್.